ಒಂದು ರಾತ್ರಿ 4 ಜಿಲ್ಲೆ ಕಬ್ಬಿನ ಗದ್ದೆ ಕಲ್ಲು ಕ್ವಾರಿ ಹೀಗೆ ರಾತ್ರಿ ಇಡೀ ಸುತ್ತಾಡಿಸಿದ ಪೊಲೀಸರ ವಿರುದ್ಧ ಸಿಟಿ ರವಿ ಕೆಂಡಾಮಂಡಲರಾಗಿದ್ದಾರೆ. ಡಿಜಿ ಮತ್ತು ಐಜಿಪಿ ಅಲೋಕ್ ಮೋಹನ್ಗೆ ಭೇಟಿ ನೀಡಿ 8 ಪುಟಗಳ ದೂರು ನೀಡಿದ್ದಾರೆ. ಹಾಗಾದ್ರೆ ರವಿ ದೂರಿನಲ್ಲಿ ಉಲ್ಲೇಖಿಸಿರೋದೇನು, ಯಾರ್ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಹೀಗೆ ಪರಿಷತ್ ಸದಸ್ಯ ಸಿಟಿ ರವಿಯನ್ನ ಎತ್ತಾಕೊಂಡು ಹೋಗಿರೋದು ರಾಜಕೀಯ ಕೋಲಾಹಲ ಎಬ್ಬಿಸಿದೆ. ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಸಿದ್ದಾರೆಂಬ ಆರೋಪ ಹಿನ್ನೆಲೆ ಸಿಟಿ ರವಿಯನ್ನ ರಾತ್ರಿ ಇಡೀ ಸುತ್ತಾಡಿಸಿರೋದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಅಂದು ಡಿಸೆಂಬರ್ 19 ಕೊನೆಯ ದಿನದ ಚಳಿಗಾಲದ ಅಧಿವೇಶನ ನಡೀತಾ ಇತ್ತು. ಈ ವೇಳೆ ಆಡಳಿತ ವಿಪಕ್ಷ ನಾಯಕರ ನಡುವೆ ಮಾತಿನ ಕದನವೂ ಜೋರಾಗಿತ್ತು. ಹೆಬ್ಬಾಳ್ಕರ್ ವಿರುದ್ಧ ರವಿ ಬಳಸಿದ್ದಾರೆಂಬ ಮಾತು ಸಂಚಲನ ಸೃಷ್ಟಿಸಿತ್ತು. ಭಾರಿ ಹೈಡ್ರಾಮಾಗೂ ಕಾರಣವಾಗಿತ್ತು. ಇದೇ ವಿಚಾರವಾಗಿ ಇಂದು ಡಿಜಿ ಐಜಿಪಿ ಅಲೋಕ್ ಮೋಹನ್ಗೆ ಪರಿಷತ್ ಸದಸ್ಯ ಸಿಟಿ ರವಿ ದೂರು ನೀಡಿದ್ದಾರೆ. ರಾತ್ರಿ ಇಡೀ ರವಿ ಸುತ್ತಾಟ, ಖಾಕಿ ವಿರುದ್ಧ ಕ್ರಮಕ್ಕೆ ಮನವಿ. ಡಿಜಿ ಐಜಿಪಿ ಅಲೋಕ್ಗೆ ಸಿಟಿ ರವಿ 8 ಪುಟಗಳ ದೂರು. ಡಿಸೆಂಬರ್ 19ರಂದು ಬೆಳಗಾವಿಯಲ್ಲಿ ಬಂಧಿಸಿ ರಾತ್ರಿ ಇಡೀ ಸುತ್ತಾಡಿಸಿರೋದಕ್ಕೆ ಎಂಎಲ್ಸಿ ಸಿಟಿ ರವಿ ಗರಂ ಆಗಿದ್ದು, ಡಿಜಿಐಜಿಪಿ ಅಲೋಕ್ ಮೋಹನ್ ಭೇಟಿಯಾಗಿ 8 ಪುಟಗಳ ದೂರು ನೀಡಿದ್ದಾರೆ. ಇಡೀ ರಾತ್ರಿ ಅಲೆದಾಡಿಸಿದ ಪೊಲೀಸರ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿದ್ದಾರೆ. ಡಿಸಿಎಂ ಡಿಕೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಬೆಳಗಾವಿ ಕಮಿಷನರ್ ಯಡಾ ಮಾರ್ಟಿನ್, ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ ವಿರುದ್ಧ ದೂರು ನೀಡಿದ್ದಾರೆ. ದೂರಿನಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಉಲ್ಲೇಖಿಸಿರೋದೇನು ಅನ್ನೋದನ್ನ ನೋಡೋದಾದ್ರೆ, ನನ್ನನ್ನ ಎತ್ತಿ ಪಶುವಿನ ರೀತಿ ಕಿಡ್ನಾಪ್ ಮಾಡಿದ್ದಾರೆ. ಇಡೀ ಸನ್ನಿವೇಶ ಫೇಕ್ ಎನ್ಕೌಂಟರ್ ರೀತಿ ಇತ್ತು. ಪೊಲೀಸರ ನಡೆ ಲೈಸೆನ್ಸ್ಡ್ ಸುಪಾರಿ ಕಿಲ್ಲರ್ಗಳಂತೆ ಇತ್ತು. ನನ್ನ ಜೀವಕ್ಕೆ ಕುತ್ತು ತರುವಂತೆ ಖಾಕಿಗೆ ಆದೇಶವಿತ್ತು ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಸಂಸದ ಜಗದೀಶ್ ಶೆಟ್ಟರ್ ಮಾತನಾಡಿ, ಇದು ಪರಿಷತ್ನಲ್ಲಿ ನಡೆದ ಘಟನೆ, ಸಭಾಪತಿಗಳ ಸುಪರ್ದಿಗೆ ಬಿಟ್ಟು ಬಿಡಿ ಅಂತ ಹೇಳಿದ್ರೆ ಶಾಸಕ ಜನಾರ್ದನ್ ರೆಡ್ಡಿ ಪ್ರತಿಕ್ರಿಯಿಸಿ, ಪೊಲೀಸರು ಉಗ್ರಗಾಮಿಗಳ ರೀತಿ ನಡೆಸಿಕೊಂಡ್ರು ಅಂತ ಕಿಡಿಕಾರಿದ್ದಾರೆ. ಕೌನ್ಸಿಲ್ ಇದ್ರೆ ಅದನ್ನು ವಿಚಾರ ಮಾಡಲಿಕ್ಕೆ ಅವ್ರಿಗೆ ಪೊಲೀಸ್ಗೆ ಅಧಿಕಾರ ಇದೆ, ಎಲ್ಲ ಇದೆ. ಹೀಗಾಗಿ ಸಭಾಪತಿಗಳ ವ್ಯಾಪ್ತಿಗೆ ಬರುವಂಥದ್ದು ಈ ಕೇಸನ್ನು ಇವತ್ತು ಪೊಲೀಸರು ತಮ್ಮ ಕಡೆ ತೆಗೆದುಕೊಂಡಿದ್ದು, ರಾಜ್ಯ ಸರ್ಕಾರದ CID ನೇಮಕ ಮಾಡಿದ್ದು, ಇದೆಲ್ಲ ಕಾನೂನು ಬಾಹಿರವಾದಂಥದ್ದು. ಅದಕ್ಕಾಗಿ ನಾನು ಇವತ್ತು ಹೇಳ್ತೇನೆ, ಇವತ್ತು ಸಭಾಪತಿಗಳ ಸುಪರ್ದಿಗೆ ಇದನ್ನು ಬಿಟ್ಟುಬಿಡಿ, ಅವ್ರ ನಿರ್ಧಾರ ಕೈಗೊಳ್ಳಿ ಇದರ ಬಗ್ಗೆ. ಇಲ್ಲಿ ಸಭಾಪತಿಗಳು ಇಂಥ ಘಟನೆಗಳು ಯಾವುದೂ ಕೂಡ ನಡೆದಿಲ್ಲ ಅಂತೇಳಿ ಒಂದು ಕಡೆ ಅವ್ರು ಹೇಳಿಕೆ ಕೊಡ್ತಾರೆ. ಆದರೆ ವಿಧಾನಸೌಧದ ಒಳಗಡೆನೇ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರೌಡಿಗಳು ಬಂದು ಅವರನ್ನು ಮಾರಣಾಂತಿಕ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನ ಮಾಡಿರುವಂಥದ್ದು ಮತ್ತು ಪೊಲೀಸರು ಅವರನ್ನು ಯಾವ ರೀತಿ ಬಂಧನ ಮಾಡಿಸಿ ಇಡೀ 4 ಜಿಲ್ಲೆಗಳಲ್ಲಿ ಅವ್ರನ್ನ ರಾತ್ರಿಯೆಲ್ಲ ಕೂಡ ಓಡಾಡಿಸಿ ಅರಣ್ಯದಲ್ಲಿ, ಕ್ರಷರ್ಗಳಲ್ಲಿ, ಅಂದರೆ ಒಬ್ಬ ಉಗ್ರವಾದಿಯನ್ನು ಯಾವ ರೀತಿ ನಡ್ಕೊಂಡ್ರು ಆ ರೀತಿ ನಡ್ಕೊಂಡಿರುವಂಥ ಒಂದು ವಿಚಾರ. ದಿನದಿಂದ ದಿನಕ್ಕೆ ಸಿಟಿ ರವಿ ಬಂಧಿಸಿ ಸುತ್ತಾಡಿಸಿರೋ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಡಿಸಿಎಂ ಡಿಕೆ, ಹೆಬ್ಬಾಳ್ಕರ್, ಬೆಳಗಾವಿ ಕಮಿಷನರ್, ಬೆಳಗಾವಿ ಎಸ್ಪಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಡಿಜಿಐಜಿಪಿಗೆ ಪರಿಷತ್ ಸದಸ್ಯ ಸಿಟಿ ರವಿ ಒತ್ತಾಯಿಸಿದ್ದು, ಅಲೋಕ್ ಮೋಹನ್ ಅದ್ಯಾವ ಕ್ರಮ ಕೈಗೊಳ್ತಾರೆ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.